ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಷ್ಟೆಲ್ಲ ನಾಟಕ ನನ್ನ ಹತ್ರ ಸತ್ಯನ ಬಾಯಿ ಬಿಡಿಸ್ಬೇಕು ಅಂತನಾ? ಏ ಅಶೋಕ, ಸತ್ಯ ಅದರಲ್ಲಿ ಎವಿಡೆನ್ಸ್ ಸಿಕ್ಕಿದ್ರೆ ಚೆನ್ನಾಗಿರ್ತಾ ಇತ್ತು. ನಮ್ ಸತ್ಯನ್ ಮೇಲಿರೋ ಅಪವಾದ ಕಳೆದಿರೋದು ಅಲ್ವಾ ಅಪ್ಪು? ಇದರಲ್ಲಿ ಎವಿಡೆನ್ಸ್ ಸಿಗದೆ ಇದ್ ಮಾತ್ರಕ್ಕೆ ಸತ್ಯ ಮುಚ್ಚೋಗೋದಿಲ್ಲ ಚಿಕ್ಕಿ. ಸತ್ಯ ಚಿಕ್ಕಪ್ಪ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗ ಅದು ತಾತಂಗೂ ಪ್ರೂವ್ ಆಗೋ ಟೈಮ್ ಬಂದೇ ಬರುತ್ತೆ. ಏನು ಚಿಕ್ಕಪ್ಪ ನೆಗೆಟಿವ್ ಹೀಗಾಗೋಗಿದೆ? 25 ವರ್ಷದ ಹಳೆ ನೆಗೆಟಿವ್ ಅಲ್ವಾ ಅಶೋಕ, ಹಾಳಾಗೋಗಿದೆ. ಏನೋ ಒಂದು ಎವಿಡೆನ್ಸ್ ಸಿಗುತ್ತೆ ಅಂತ ತುಂಬ ಹೋಪ್ಸ್ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಅಷ್ಟೇ. ಭಾರ್ಗವಿ ಮುಖವಾಡ ಕಳಿಸ್ಬಿಡೋ ಟೈಮ್ ಬಂತು ಅಂತ ಖುಷಿಯಾಗಿದ್ದೆ. ಇದ್ ನೋಡಿದ್ರೆ ಚಿಕ್ಕಪ್ಪ, ನಾವು ಈಗಲೂ ಭಾರ್ಗವಿಚ್ಚಿಗೆ ಮುಖವಾಡನ ಕಳಿಸ್ಬೋದು. ಹೇಗೋ ಇಲ್ಲಿ ನೆಗೆಟಿವ್ ಹಾಳಾಗಿದೆಯಲ್ಲ. ಎವಿಡೆನ್ಸ್ ಇಲ್ಲದೆ ಅಪ್ಪಾಜಿ ನಾನು ಯಾವ ಮಾತು ನಂಬಲ್ಲ. ಅವರೇನು ಯಾರೂ ನಂಬಲ್ಲ. ಚಿಕ್ಕಪ್ಪ, ನಮ್ಮ ಹತ್ರ ಎವಿಡೆನ್ಸ್ ಇಲ್ಲದೆ ಇರ್ಬೋದು, ಆದರೆ ಸತ್ಯ ಏನು ಅಂತ ನಮಗೆ ಗೊತ್ತಿದೆ ಅಲ್ವಾ? ವಾಣಿ ಆಂಟಿ, ಇಂದ್ರಾ ಅಂಕಲ್ಗೆ ಭಾರ್ಗವಿಚ್ಚಿಗೆ ಏನೋ ಮಾಡಿದಾರಲ್ವಾ? ನಾವೊಂದು ಕೆಲಸ ಮಾಡೋಣ, ಫೋಟೋ ಪ್ರಿಂಟ್ ಆಗಿದೆ ಅನ್ಕೊಂಡೆ ನಾವು ಮನೆಗೆ ಹೋಗೋಣ. ಆಗ ಭಾರ್ಗವಿಚ್ಚಿಗೆ ಟೆನ್ಷನ್ ಆಗೇ ಆಗ್ತಾರೆ. ನಾವು ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು ಅವ್ರ ಬಾಯಲ್ಲೇ ಸತ್ಯ ಬಾಯಿ ಬಿಡಿಸೋ ಥರ ಮಾಡೋಣ. ಹೇಗೆ? ಸೂಪರ್ ಅಶೋಕ, ಒಳ್ಳೆ ಐಡಿಯಾ. ನಂಗೆ ಹೊಡೆದೇ ಇರಲಿಲ್ಲ ನೋಡು. ಮಗ, ನಿಮ್ಮ ಅಪ್ಪ ಅಮ್ಮನ ಸಾವಿನ ಹಿಂದೆ ದೊಡ್ಡ ರಹಸ್ಯನೇ ಇದೆ ಕಣ. ನಿಜ ಮಗ, ಅದು ಆಕ್ಸಿಡೆಂಟ್ ಅಲ್ಲ ಅಂತ ನಂಗೆ ಈಗ ಅರ್ಥ ಆಗ್ತದೆ. ಮತ್ತೆ ಸತ್ಯ ಚಿಕ್ಕಪ್ಪನ ಬೇಕು ಅಂತಾನೆ ಇದ್ರಲ್ಲಿ ಸಿಕ್ಕಾಕ್ಸಿದ್ದಾರೆ. ಅವ್ರನ್ನ ಬಲಿ ಪಶು ಮಾಡಿದ್ದಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಕಣ. ಹೇಗಾದ್ರೂ ಮಾಡಿ ಅವ್ರು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಲೇಬೇಕು ಕಣ. ನನಗೂ ಹಾಗೆ ಅನಿಸ್ತಿದೆ ಮಗ. ಆದಷ್ಟು ಬೇಗ ಈ ರಹಸ್ಯನ ಹೊರಗಾಕಿ ತಾತ ಮತ್ತೆ ಚಿಕ್ಕಪ್ಪನ ಮಧ್ಯೆ ಇರೋ ಮನಸ್ತಾಪನೆಲ್ಲ ಕ್ಲಿಯರ್ ಮಾಡಬೇಕು. ಮಾಡೋಣ ಮಗ, ನಾನು ನಿನ್ನ ಜೊತೆಗಿರ್ತೀನಿ. ಏನು ಬೇಕಾದ್ರೂ ಮಾಡೋಣ. ಸತ್ಯ ಚಿಕ್ಕಪ್ಪ ಹೀಗೆ ಕೊರಗೋದು ನನಗೆ ನೋಡೋಕೆ ಆಗ್ತಾ ಇಲ್ಲ ಕಣ. ಡೇ ಬೈ ಡೇ ಕುಡಿತಾ ಹೆಲ್ತ್ ಹಾಳು ಮಾಡಿಕೊಂಡು ಇಲ್ಲದೆ ಇರೋ ಅಪವಾದನ ತಲೆ ಮೇಲೆ ಹೊತ್ಕೊಂಡು ನೋಡೋಕೆ ಆಗ್ತಿಲ್ಲ ಮಗ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.